ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನಗರದ ಸುಂದರವಾದ ಅಪಾರ್ಟ್ಮೆಂಟ್ನಲ್ಲಿ ಸುಜಾತ ಎನ್ನುವ ಒಬ್ಬ ಸುಂದರ ಯುವತಿ ಕುಳಿತುಕೊಂಡಿದ್ಲು. ಆದರೆ ಅವಳ ಮುಖದಲ್ಲಿ ಮಾತ್ರ ಯಾವುದೇ ಸಂತೋಷವಿರಲಿಲ್ಲ. ಅವಳ ಕಣ್ಣುಗಳಲ್ಲಿ ಏನೋ ಶೂನ್ಯ. ಕಣ್ಣುಗಳೆಲ್ಲವೂ ಒಳಗೆ ಹೊರಟು ಹೋಗಿದ್ವು. ಅವಳು ನೆಲದ ಮೇಲೆ ಕುಳಿತು ತೀವ್ರವಾಗಿ ಏನನ್ನೋ ಯೋಚಿಸುತ್ತಿದ್ದಳು. ಯಾರಾದರೂ ನೋಡಿದ್ರೆ ಅವಳು ತುಂಬ ಶಾಂತ, ಸೀದಾ ಸಾದಾ ಹೆಣ್ಣು ಅಂದುಕೊಳ್ಳುತ್ತಾರೆ. ಸುಜಾತ ಯಾವಾಗಲೂ ಎಷ್ಟೊಂದು ಮೌನವಾಗಿ ಇರ್ತಾಳೆ. ಆದರೆ ಅವಳ ಮೌನದಲ್ಲಿ ಇರುವ ಆ ನೋವನ್ನು ಯಾರಿಂದಲೂ ಊಹಿಸಲು ಸಾಧ್ಯವೇ ಇರಲಿಲ್ಲ. ಅವಳ ನೋವಿಗೆ ಒಂದೇ ಒಂದು ಕಾರಣ, ಅದು ಅವಳ ಮದುವೆ. ಸುಜಾತ ಕಾಲೇಜಿನಲ್ಲಿ ಓದುವಾಗ ಕಾರ್ತಿಕ್ ಪರಿಚಯವಾಗಿದ್ದ. ಅವನ ಮಾತು, ಅವನು ಮಾತನಾಡುವ ವಿಧಾನ, ಅವನ ವ್ಯಕ್ತಿತ್ವ, ಅವನು ನಡೆದುಕೊಳ್ಳುವ ರೀತಿ ಅವಳನ್ನು ಎಷ್ಟೋ ಆಕರ್ಷಿಸುತ್ತಿದ್ದವು. ಅವರಿಬ್ಬರು ತುಂಬ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದರು. ಅವಳ ತಂದೆ ತಾಯಿಗೆ ವಿಷಯ ತಿಳಿದಾಗ ತುಂಬ ದೊಡ್ಡ ಗಲಾಟೆಗಳೇ ನಡೆದಿದ್ದವು. ಅದೇ ವಿಷಯವನ್ನು ಅವಳು ಕಾರ್ತಿಕ್ಗೆ ಸಹ ಹೇಳಿದ್ದಳು. ಆಗ ಕಾರ್ತಿಕ್ ಹೇಳ್ತಾ ಇದ್ದ, ನಾವಿಬ್ಬರು ಓಡಿ ಹೋಗಿ ಮದುವೆ ಮಾಡಿಕೊಳ್ಳೋಣ. ಮೊದಮೊದಲು ಸುಜಾತ ಸ್ವಲ್ಪ ಯೋಚಿಸಿದರು, ಅನುಮಾನ ಪಟ್ಟರು. ನಂತರ ಅವಳು ಕಾರ್ತಿಕ್ನ ಸಿಹಿ ಸಿಹಿ ಮಾತುಗಳನ್ನು ಒಪ್ಪಿಕೊಂಡಿದ್ದಳು. ಅವರಿಬ್ಬರು ಈಗ ಓಡಿ ಹೋಗಿ ಮದುವೆ ಕೂಡ ಮಾಡಿಕೊಂಡಿದ್ದರು. ಆದರೆ ಕೆಲವೇ ದಿನಗಳಲ್ಲೇ ನಾನು ಮಾಡಿದ್ದು ತಪ್ಪು ಎಂದು ತಿಳಿದುಕೊಂಡಂತಹ ಸುಜಾತ ತನ್ನ ತಂದೆ ತಾಯಿಗೆ ಎಷ್ಟೋ ಬಾರಿ ಫೋನ್ ಮಾಡ್ತಾ ಇದ್ಲು. ಅಮ್ಮ, ನನ್ನ ತಪ್ಪನ್ನು ಕ್ಷಮಿಸಿಬಿಡಿ. ಆ ಸಮಯದಲ್ಲಿ ಗೊತ್ತಿಲ್ಲದೆ ನಾನು ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನ್ನ ತಪ್ಪು ಕ್ಷಮಿಸಿಬಿಡಿ, ನನ್ನ ಜೊತೆ ಮಾತನಾಡಿ ಎಂದು ಎಷ್ಟೋ ಬಾರಿ ಅವಳು ತನ್ನ ತಂದೆ ತಾಯಿಯ ಜೊತೆ ಕೇಳಿಕೊಳ್ತಾ ಇದ್ಲು. ಮೊದಮೊದಲು ಮಗಳ ಮೇಲೆ ಇದ್ದಂತಹ ಕೋಪದಿಂದ ಅವಳ ಜೊತೆ ಮಾತನಾಡದೆ ಫೋನ್ ಮಾಡಿದ ತಕ್ಷಣ ಕಟ್ ಮಾಡುತ್ತಿದ್ದ ತಂದೆ ತಾಯಿ ನಂತರ ನಿಧಾನವಾಗಿ ಮಗಳಲ್ಲಿ ಬಂದಂತಹ ಬದಲಾವಣೆ, ಅವಳ ಪಶ್ಚಾತ್ತಾಪವನ್ನು ಗಮನಿಸಿ ತಮ್ಮ ಮಗಳನ್ನು ಕ್ಷಮಿಸಿ ಅವಳ ಜೊತೆ ಮಾತನಾಡಲು ಶುರು ಮಾಡಿದರು. ಆದರೆ ಈ ವಿಷಯ ಕಾರ್ತಿಕ್ಗೆ ಮಾತ್ರ ಇನ್ನೂ ಗೊತ್ತಿರಲಿಲ್ಲ. ಯಾಕೆಂದರೆ ಇತ್ತೀಚೆಗೆ ಕಾರ್ತಿಕ್ ತನ್ನ ಹೆಂಡತಿಯ ಜೊತೆ ಸರಿಯಾಗಿ ಮಾತನಾಡುತ್ತಲೇ ಇರಲಿಲ್ಲ. ತನ್ನ ಹೆಂಡತಿಯನ್ನು ನೋಡಿದ ತಕ್ಷಣ ಅವನಿಗೆ ತುಂಬ ಕೋಪ ಬರ್ತಾ ಇತ್ತು. ತಾನು ಪ್ರೀತಿಸಿ ಮದುವೆಯಾದ, ಎಲ್ಲರಿಂದ ದೂರ ಮಾಡಿದ ಹೆಂಡತಿಯನ್ನೇ ತನ್ನ ದೊಡ್ಡ ಶತ್ರುವನ್ನು ನೋಡಿದ ಹಾಗೆ ಅವನು ನಡೆದುಕೊಳ್ತಾ ಇದ್ದ. ಸುಜಾತ ಜೊತೆ ಇತ್ತೀಚೆಗೆ ಒಂದೇ ಒಂದು ಮಾತಾಡಲು ಕೂಡ ಅವನಿಗೆ ಮನಸ್ಸು ಇರಲಿಲ್ಲ. ಮದುವೆಯಾದ 3 ವರ್ಷ ಎಲ್ಲವೂ ತುಂಬ ಚೆನ್ನಾಗಿ ನಡೆಯುತ್ತಿತ್ತು. ಮೊದಮೊದಲು ಅವನು ಎಷ್ಟೋ ಪ್ರೀತಿಯಿಂದ ತನ್ನ ಹೆಂಡತಿಯನ್ನು ನೋಡಿಕೊಳ್ತಾ ಇದ್ದ. ಅವರಿಬ್ಬರು ಎಷ್ಟೋ ಸಂತೋಷವಾಗಿ ಜೀವನ ನಡೆಸುತ್ತಿದ್ದರು. ಆದರೆ ಇತ್ತೀಚೆಗೆ ಅವನ ನಡತೆಯಲ್ಲಿ ತುಂಬ ಬದಲಾವಣೆಗಳು ಬಂದು ಬಿಟ್ಟಿದ್ದವು. ಇತ್ತೀಚೆಗೆ ಸುಜಾತ ಏನೇ ಮಾಡಿದ್ರೂ ಅದು ತಪ್ಪು ಎಂದು ಅವನ ಕಣ್ಣಿಗೆ ಕಾಣಿಸ್ತಾ ಇತ್ತು. ಅವಳು ಏನೇ ಮಾತನಾಡಿದರೂ ಅದು ತಪ್ಪು ಎಂದು ಅವನು ಹೇಳ್ತಾ ಇದ್ದ. ಮಾತನಾಡದಿದ್ದರೂ ತಪ್ಪು ಅಂತಾನೆ ಹೇಳ್ತಾ ಇದ್ದ. ಕಾರ್ತಿಕ್ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವನು. ಅವನಿಗೆ ಕೆಲಸ, ವಿದ್ಯೆ ಎಲ್ಲವೂ ಇತ್ತು. ಆದರೆ ಅವನ ಒಳಗಿದ್ದ ಅಹಂಕಾರ, ಆಸೆಗಳು ಕೂಡ ತುಂಬ ಅಧಿಕವಾಗಿದ್ದವು. ಈಗ ಕಾರ್ತಿಕ್ಗೆ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು. ಅಲ್ಲಿನ ವಾತಾವರಣ, ಸ್ಟೈಲಿಸ್ಟ್ ಮನುಷ್ಯರು, ದುಬಾರಿ ಊಟಗಳು, ದುಬಾರಿಯಾದ ಕಾರುಗಳು, ಹೊಸ ರುಚಿಗಳು, ಕೋಟೀಶ್ವರರು, ಹೊಸ ಹೊಸ ಅಭಿಪ್ರಾಯಗಳು ಎಲ್ಲವನ್ನು ನೋಡಿ ದಿನದಿಂದ ದಿನಕ್ಕೆ ಕಾರ್ತಿಕ್ ತುಂಬ ಬದಲಾಗಲು ಪ್ರಯತ್ನ ಪಡುತ್ತಿದ್ದ. ಅವನು ಮಾತನಾಡುವ ವಿಧಾನ, ನಡೆದುಕೊಳ್ಳುವ ರೀತಿ ಎಲ್ಲವೂ ದಿನದಿಂದ ದಿನಕ್ಕೆ ಪೂರ್ತಿಯಾಗಿ ಬದಲಾಗುತ್ತಿತ್ತು. ಅವನು ಇತ್ತೀಚೆಗೆ ತುಂಬ ಸ್ಟೈಲಾಗಿ ರೆಡಿಯಾಗಲು ಕಲಿತುಕೊಳ್ತಾ ಇದ್ದ. ಅವನು ಎಷ್ಟೊಂದು ಸ್ಟೈಲಾಗಿ ಬದಲಾಗುತ್ತಿದ್ದನೋ ಅವನ ನಡವಳಿಕೆ ಕೂಡ ತನ್ನ ಹೆಂಡತಿಯ ಪರವಾಗಿ ಅಷ್ಟೇ ಕಠಿಣವಾಗಿ ಬದಲಾಗುತ್ತಿತ್ತು. ಇಷ್ಟಕ್ಕೂ ನಾನು ನಿನ್ನನ್ನು ಯಾಕೆ ತಾನೇ ಮದುವೆ ಮಾಡಿಕೊಂಡೋ ಏನೋ ನನಗೆ ಅರ್ಥವಾಗ್ತಾ ಇಲ್ಲ. ನನ್ನ ಸರ್ಕಲ್ ತುಂಬ ದೊಡ್ಡದು. ನೀನು ನನಗೆ ಸೆಟ್ ಆಗುವುದಿಲ್ಲ. ನಿನ್ನ ಜೊತೆ ಜೀವನ ನಡೆಸಲು ನನ್ನಿಂದ ಸಾಧ್ಯವಿಲ್ಲ ಎನ್ನುವ ಮಾತುಗಳನ್ನು ಅವನು ಈಗ ಹೇಳಲು ಶುರು ಮಾಡಿದ. ಈ ಎಲ್ಲ ಮಾತುಗಳನ್ನು ಸುಜಾತ ಮೌನವಾಗಿ ಅನುಭವಿಸುತ್ತಿದ್ದಳು. ಕಾರ್ತಿಕ್ನ ಆಫೀಸ್ ಒಂದು ದೊಡ್ಡ ಕ್ಯಾಂಪಸ್ನಲ್ಲಿ ಶ್ರವಂತಿ ಎನ್ನುವ ಒಬ್ಬ ಸುಂದರವಾದ ಹುಡುಗಿಯ ಮೇಲೆ ಅವನ ಕಣ್ಣು ಬಿದ್ದಿತ್ತು. ಶ್ರವಂತಿ ತುಂಬ ರಿಚ್, ಮಾಡರ್ನ್. ಆಫೀಸಿನಲ್ಲಿ ಎಲ್ಲರೂ ಅವಳನ್ನು ಎಷ್ಟೋ ಗೌರವಿಸುತ್ತಿದ್ದರು. ಯಾಕೆಂದರೆ ಅವಳ ತಂದೆ ಆ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು. ಶ್ರವಂತಿಗೆ ಕೂಡ ಕಾರ್ತಿಕ್ನ ಈ ಆಟಿಟ್ಯೂಡ್ ತುಂಬ ಇಷ್ಟವಾಗಿತ್ತು. ಅವನು ನಡೆದುಕೊಳ್ಳುವ ವಿಧಾನ, ಅವನ ಕಾನ್ಫಿಡೆನ್ಸ್, ಅವನು ಮಾತನಾಡುವ ರೀತಿ, ಅವನ ನಗು ಎಲ್ಲವೂ ಅವಳಿಗೆ ತುಂಬ ಇಷ್ಟವಾಗಿದ್ದವು. ನಿಧಾನವಾಗಿ ಅವರಿಬ್ಬರ ಮಧ್ಯೆ ಮಾತುಗಳು ಬೆಳೆದಿದ್ದವು. ನಂತರ ಲಂಚ್, ಡ್ರಾಪ್ಸ್, ನಂತರ ಫೋನಿನಲ್ಲಿ ಚಾಟಿಂಗ್ಸ್ ಎಲ್ಲವೂ ಈಗ ಶುರುವಾಗಿ ಬಿಟ್ಟಿತ್ತು.
ಇತ್ತೀಚೆಗೆ ಪ್ರತಿ ರಾತ್ರಿ ಕಾರ್ತಿಕ್ ತುಂಬ ಲೇಟಾಗಿ ಮನೆಗೆ ಬರ್ತಾ ಇದ್ದ. ಅವನ ಮೊಬೈಲ್ಗೂ ಕೂಡ ಹೊಸದಾಗಿ ಲಾಕನ್ನು ಇಟ್ಕೊಂಡಿದ್ದ. ವಾಟ್ಸಪ್ಪನ್ನು ಹೈಡ್ ಮಾಡಿದ್ದ. ಹೊಸ ಪರ್ಫ್ಯೂಮನ್ನು ಉಪಯೋಗಿಸುತ್ತಿದ್ದ. ಗಂಡನಲ್ಲಿ ಬರುತ್ತಿರುವ ಪ್ರತಿಯೊಂದು ಬದಲಾವಣೆಯನ್ನು ಸುಜಾತ ಸೈಲೆಂಟಾಗಿ ಗಮನಿಸುತ್ತಿದ್ದಳು. ಒಂದು ದಿನ ಸುಜಾತ ನೇರವಾಗಿ ಕೇಳ್ತಾಳೆ, ಕಾರ್ತಿಕ್, ಈ ಬದಲಾವಣೆಗೆ ಕಾರಣವಾದರೂ ಏನು? ಆ ಸಮಯದಲ್ಲಿ ಕಾರ್ತಿಕ್ ಹೇಳ್ತಾ ಇದ್ದ, ನಿನಗೆ ಯಾಕೆ ಇಷ್ಟಕ್ಕೂ ಏನಾದರೂ ಹೇಳಿದರೂ ನಿನಗೇನು ಅರ್ಥವಾಗುತ್ತೆ? ನೀನೊಬ್ಬಳು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು. ಆದರೆ ನಾನು ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಅಲ್ಲಿ ಎಲ್ಲರೂ ಎಷ್ಟೊಂದು ಮಾಡರ್ನ್ ಆಗಿ ಸ್ಟೈಲಿಶ್ ಆಗಿ ಇರ್ತಾರೆ. ನಾನು ಅವರ ರೀತಿ ಕಾಣಿಸಿಕೊಳ್ಳಲು ಇದೇ ರೀತಿ ಇರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದ. ಈ ಮಾತು ಕೇಳಿ ಸುಜಾತ ಮೌನವಾಗಿದ್ಲು. ಯಾಕೆಂದರೆ ಅವಳಿಗೆ ಚೆನ್ನಾಗಿ ಗೊತ್ತು, ಈ ಮದುವೆ ತನ್ನ ಜೀವನದ ಅತಿ ದೊಡ್ಡ ತಪ್ಪಾದ ನಿರ್ಣಯ ಎಂದು. ಈ ತಪ್ಪನ್ನು ಈಗ ತಿದ್ದುಕೊಳ್ಳುವ ಅವಕಾಶ, ಕಾಲ ಎರಡೂ ಮೀರಿ ಹೋಗಿತ್ತು. ಆದ್ದರಿಂದಲೇ ಅವಳು ತನ್ನ ಗಂಡನ ಈ ಕಠೋರತೆಯನ್ನು, ಅವನು ಮಾಡುತ್ತಿರುವ ಪ್ರತಿಯೊಂದು ಅವಮಾನವನ್ನು ಅನುಭವಿಸುತ್ತಾ ಸೈಲೆಂಟಾಗಿ ಇರ್ತಾ ಇದ್ಲು. ರಾತ್ರಿ ಅವಳು ಲೈಟುಗಳನ್ನು ಆಫ್ ಮಾಡಿ ಮಲಗಿದಾಗ ರಾತ್ರಿಯೆಲ್ಲ ಕಾರ್ತಿಕ್ನ ಮೊಬೈಲ್ನಿಂದ ಮೆಸೇಜಿನ ಶಬ್ದಗಳು ಕೇಳಿಸುತ್ತಿದ್ವು. ಮೊಬೈಲ್ನಿಂದ ಬರುತ್ತಿದ್ದಂತಹ ಬೆಳಕು ಅವಳ ಕಣ್ಣುಗಳಿಗೆ ಚುಚ್ಚುತ್ತಿತ್ತು. ರಾತ್ರಿ ಎಲ್ಲವೂ ಕಾರ್ತಿಕ್ ಫೋನಿನಲ್ಲಿ ಚಾಟ್ ಮಾಡುತ್ತಾ ಯಾರ ಜೊತೆಯೋ ಮಾತನಾಡುತ್ತಿದ್ದ. ಕಾರ್ತಿಕ್, ಇಷ್ಟೊಂದು ಲೇಟ್ ಆಯಿತು, ನೀನು ಮಲಗುವುದಿಲ್ವಾ? ಇಷ್ಟು ಮಧ್ಯರಾತ್ರಿಯಲ್ಲಿ ಇಷ್ಟಕ್ಕೂ ನೀನು ಯಾರ ಜೊತೆ ಚಾಟ್ ಮಾಡ್ತಾ ಇದೀಯಾ ಎಂದು ಕೇಳಿದಾಗ ಅವನು ಸ್ಪಷ್ಟವಾಗಿ ಕಠಿಣವಾಗಿ ಹೇಳ್ದ, ಸುಜಾತ, ಇನ್ನು ಮುಂದೆ ನನ್ನಿಂದ ನಿನ್ನ ಜೊತೆ ಇರಲು ಸಾಧ್ಯವಿಲ್ಲ. ನನಗೆ ತಕ್ಷಣ ನಿನ್ನಿಂದ ಡೈವರ್ಸ್ ಬೇಕು. ಅವನ ಮಾತುಗಳಲ್ಲಿ ಯಾವುದೇ ದುಃಖವಿರಲಿಲ್ಲ. ಅವನು ಎಷ್ಟೊಂದು ಧೈರ್ಯವಾಗಿ, ಎಷ್ಟೊಂದು ನೇರವಾಗಿ ಈ ಮಾತುಗಳನ್ನು ಕೇಳ್ತಾ ಇದ್ದ. ಯಾಕೆ ಎಂದು ಸುಜಾತ ಎಷ್ಟೋ ಆಶ್ಚರ್ಯವಾಗಿ ಕೇಳಿದ್ಲು. ಆಗ ಕಾರ್ತಿಕ್ ಹೇಳಿದ ಮಾತುಗಳು, ನಾನು ನಿನ್ನನ್ನು ಮದುವೆ ಮಾಡಿಕೊಂಡು ತುಂಬ ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿದ್ದೇನೆ. ಗೊತ್ತಿಲ್ಲದ ವಯಸ್ಸಿನಲ್ಲಿ ನಿನ್ನನ್ನು ಪ್ರೀತಿಸಿಬಿಟ್ಟೆ. ಆ ಸಮಯದಲ್ಲಿ ನನ್ನ ಭವಿಷ್ಯದ ಬಗ್ಗೆ ನಾನು ಏನನ್ನು ಯೋಚನೆ ಮಾಡಿರಲಿಲ್ಲ. ಆದರೆ ಈಗ ನಾನು ಒಳ್ಳೆಯ ಸ್ಥಾನದಲ್ಲಿ ಇದ್ದೇನೆ. ನಮ್ಮದು ಪ್ರೀತಿಯಲ್ಲ, ಅದು ಬರೀ ಆಕರ್ಷಣೆ ಅಷ್ಟೇ. ಈ ಸಮಯದಲ್ಲಿ ನಾನು ಮದುವೆ ಮಾಡಿಕೊಂಡಿದ್ದರೆ ನನಗೆ ಎಷ್ಟೊಂದು ವರದಕ್ಷಿಣೆ ಕೊಡುವ ಹುಡುಗಿಯರು, ಎಷ್ಟೊಂದು ಆಸ್ತಿ ಅಂತಸ್ತು ಇರುವ ಕುಟುಂಬ ಸಿಗ್ತಾ ಇತ್ತು. ಆದರೆ ನಿನ್ನನ್ನು ಮದುವೆ ಮಾಡಿಕೊಂಡಿದ್ದರಿಂದ ನನಗೆ ಒಂದೇ ₹1 ವರದಕ್ಷಿಣೆ ಸಹ ಬರಲಿಲ್ಲ. ಯಾಕೆಂದರೆ ನಾವಿಬ್ಬರೂ ಓಡಿ ಹೋಗಿ ಮದುವೆ ಮಾಡಿಕೊಂಡಿರುವುದು. ನಿನ್ನ ಜೊತೆ ನಿನ್ನ ಮನೆಯವರೇ ಮಾತನಾಡುತ್ತಿಲ್ಲ. ಈಗಲಾದರೂ ನಿನ್ನ ತವರು ಮನೆಯಿಂದ ನೀನು ಏನಾದರೂ ತೆಗೆದುಕೊಂಡು ಬರ್ತೀಯಾ ಅಂತ ನಾನು ಆಸೆ ಪಡಲು. ಇಷ್ಟು ಸಾಲದೆಂಬಂತೆ ನೀನೊಬ್ಬಳು ಹೌಸ್ ವೈಫ್ ಬೇರೆ. ನಿನ್ನನ್ನು ಕಟ್ಟಿಕೊಂಡು ನನ್ನ ಜೀವನವೇ ನರಕವಾಗಿ ಬದಲಾಗಿ ಬಿಡ್ತು. ನನ್ನ ಎಲ್ಲ ಸ್ನೇಹಿತರು ಈಗ ಈ ವಯಸ್ಸಿನಲ್ಲಿ ಮದುವೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಎಷ್ಟೊಂದು ವರದಕ್ಷಿಣೆ, ಎಷ್ಟೊಂದು ಆಸ್ತಿ ಅಂತಸ್ತು, ಕಾರುಗಳೆಲ್ಲ ಸಿಗ್ತಾ ಇದ್ದಾವೆ. ನನಗೂ ಸಹ ಅದೇ ರೀತಿಯ ಜೀವನ ಬೇಕಾಗಿತ್ತು. ನಾನು ಮಾಡಿದ ತಪ್ಪನ್ನು ನಾನು ಸರಿ ಮಾಡಿಕೊಳ್ಳಬೇಕು ಅಂದುಕೊಳ್ಳುತ್ತಿದ್ದೇನೆ. ಆದ್ದರಿಂದಲೇ ನಿನ್ನಿಂದ ನನಗೆ ಡೈವರ್ಸ್ ಬೇಕು. ಒಂದು ವೇಳೆ ನೀನೇನಾದರೂ ನನಗೆ ವಿಚ್ಛೇದನ ಕೊಡಲು ಒಪ್ಪಿಕೊಳ್ಳಲಿಲ್ಲ ಅಂದರೂ ನಿನಗೆ ಏನೂ ಲಾಭ ಇಲ್ಲ. ನಾನು ಮನಸ್ಫೂರ್ತಿಯಾಗಿ ಇನ್ನು ಮುಂದೆ ನಿನ್ನ ಜೊತೆ ಅಂತೂ ಬದುಕುವುದಿಲ್ಲ. ಆಗ ನಿನ್ನದು ಒಂದು ದಾರಿ, ನನ್ನದು ಒಂದು ದಾರಿಯಾಗುತ್ತದೆ. ಇಬ್ಬರ ಜೀವನಗಳು ಸಹ ಹಾಳಾಗಿ ಹೋಗುತ್ತವೆ. ನೀನು ನನ್ನನ್ನು ನಿಜವಾಗಿಯೂ ಪ್ರೀತಿಸಿದ್ರೆ ತಕ್ಷಣ ನನಗೆ ಡೈವರ್ಸನ್ನು ಕೊಟ್ಟುಬಿಡು. ಗಂಡ ಇಷ್ಟೊಂದು ಸ್ಪಷ್ಟವಾಗಿ ನೇರವಾಗಿ ಹೇಳಿದ ನಂತರ ನಾನು ಏನು ಮಾಡಬೇಕು, ಏನು ಮಾತನಾಡಬೇಕು ಅಂತ ಸುಜಾತಾಗೆ ಅರ್ಥನೇ ಆಗಲಿಲ್ಲ. ಅವಳ ಬಾಯಿಂದ ಒಂದೇ ಒಂದು ಮಾತು ಕೂಡ ಹೊರಗೆ ಬರ್ತಾ ಇರಲಿಲ್ಲ. ಆದರೆ ಅವಳ ಕಣ್ಣುಗಳಿಂದ ಮಾತ್ರ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಇಂತಹ ಮನುಷ್ಯನನ್ನು ನಾನು ಇಷ್ಟು ವರ್ಷ ಪ್ರೀತಿ ಮಾಡಿದ್ದು, ಇಂತಹ ವ್ಯಕ್ತಿಗಾಗಿಯ ನಾನು ನನ್ನ ಕುಟುಂಬವನ್ನು, ನನ್ನ ತಂದೆ ತಾಯಿಯನ್ನು, ನನ್ನ ಪರಿವಾರವನ್ನು ಬಿಟ್ಟು ಬಂದಿದ್ದು ಎಂದು ಅವಳು ತನ್ನ ಮನಸ್ಸಿನಲ್ಲಿಯೇ ಯೋಚಿಸ್ತಾ ಇದ್ಲು. ನನ್ನ ತಂದೆ ತಾಯಿಗೆ ನೋವು ಕೊಟ್ಟಿದ್ದಕ್ಕೆ ಆ ದೇವರು ನನಗೆ ಈ ರೀತಿ ಶಿಕ್ಷೆ ಕೊಡುತ್ತಿದ್ದಾರೆ ಎಂದುಕೊಂಡು ಅವಳು ಸೈಲೆಂಟಾಗಿ ತಲೆ ಬಗ್ಗಿಸಿಕೊಳ್ತಾಳೆ. ವಿಚ್ಛೇದನಕ್ಕೆ ಒಪ್ಪಿಕೊಂಡಿದ್ಲು. ಅಲ್ಲಿ ಯಾವುದೇ ರೀತಿಯ ಮಾತುಕತೆ ನಡೆಯಲಿಲ್ಲ. ಕೇವಲ ಮೌನ ಮಾತ್ರ ಇತ್ತು. ವಿಚ್ಛೇದನದ ದಿನ ಕಾರ್ತಿಕ್ ಕೋರ್ಟಿನಲ್ಲಿ ಸೂಟು ಬೂಟು ಹಾಕಿಕೊಂಡು ಎಷ್ಟೊಂದು ಕೂಲಾಗಿ, ಎಷ್ಟೊಂದು ರಿಲ್ಯಾಕ್ಸ್ ಆಗಿ ಕಾಣಿಸುತ್ತಿದ್ದ. ಅವನ ಮುಖದಲ್ಲಿ ಇನ್ನು ಮುಂದೆ ನನ್ನ ಜೀವನ ಪೂರ್ತಿಯಾಗಿ ಬದಲಾಗಿ ಬಿಡುತ್ತದೆ. ನಾನು ಹೊಸದಾಗಿ ಸುಂದರವಾದ ಜೀವನವನ್ನು ರೂಪಿಸಿಕೊಳ್ಳಬಹುದು. ನಾನು ಇನ್ನು ಮುಂದೆ ಎಷ್ಟೋ ಸಂತೋಷವಾಗಿರುತ್ತೇನೆ ಅನ್ನುವ ಭಾವನೆಗಳು ತುಂಬಿದ್ದವು.
ಆದರೆ ಸುಜಾತ ಮಾತ್ರ ಎಷ್ಟೋ ದುಃಖದಿಂದ ತುಂಬ ನೋವಿನಿಂದ ನಿಂತುಕೊಂಡಿದ್ಲು. ಅವಳು ಎಷ್ಟೋ ದುಃಖದಿಂದಲೇ ಆ ಪತ್ರಗಳ ಮೇಲೆ ಸೈನನ್ನು ಮಾಡ್ತಾಳೆ. ಅವಳು ಕಾರ್ತಿಕ್ನಿಂದ ಒಂದೇ ಒಂದು ರೂಪಾಯಿಯನ್ನು ಸಹ ತೆಗೆದುಕೊಳ್ಳಲಿಲ್ಲ. ನನಗೆ ಏನು ಬೇಡ, ನನ್ನ ಕಾಲಿನ ಮೇಲೆ ನಾನು ನಿಂತುಕೊಳ್ಳಬಲ್ಲೆ, ನನ್ನನ್ನು ಬೇಡ ಎಂದುಕೊಂಡಂತಹ ಈ ಮನುಷ್ಯನಿಂದ ನಾನು ಒಂದೇ ಒಂದು ರೂಪಾಯಿಯನ್ನು ಸಹ ತೆಗೆದುಕೊಳ್ಳುವುದಿಲ್ಲ ಎಂದು ಅವಳು ನೇರವಾಗಿ ಕೋರ್ಟಿನಲ್ಲಿ ಹೇಳಿಬಿಟ್ಟಿದ್ಲು. ಈ ಮಾತು ಕೇಳಿ ಕಾರ್ತಿಕ್ಗೆ ಎಷ್ಟೊಂದು ಸಂತೋಷವಾಗಿತ್ತು. ಒಂದೇ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ, ಯಾವುದೇ ರೀತಿಯ ಮೇಂಟೈನಿಂಗ್ ಸಹ ಕೊಡದೆ ಡೈವರ್ ಸಿಕ್ಕಿದ್ದಕ್ಕೆ ಅವನು ತುಂಬ ಸಂತೋಷ ಪಡ್ತಾ ಇದ್ದ. ಇದೇ ರೀತಿ ಅವನ ಜೀವನದಲ್ಲಿ ಒಂದು ಘಟ್ಟ ಮುಗಿದು ಹೋಗಿತ್ತು. ಈಗ ಕಾರ್ತಿಕ್ ಪೂರ್ತಿಯಾಗಿ ಶ್ರವಂತಿ ಕಡೆ ತಿರುಗಿಬಿಟ್ಟಿದ್ದ. ಶಾಪಿಂಗ್, ಲೇಟ್ ನೈಟ್ ಡಿನ್ನರ್ಸ್, ಲಾಂಗ್ ಡ್ರೈವ್, ಪಾರ್ಟಿಗಳು. ಅವನು ತನ್ನನ್ನು ತಾನು ಒಬ್ಬ ದೊಡ್ಡ ವ್ಯಕ್ತಿಯ ರೀತಿ, ದೊಡ್ಡ ಬಿಸ್ನೆಸ್ ಮ್ಯಾನ್ ರೀತಿ ತೋರಿಸಿಕೊಳ್ತಾ ಇದ್ದ. ಶ್ರವಂತಿಯನ್ನು ಮದುವೆ ಮಾಡಿಕೊಂಡರೆ ದುಡ್ಡು, ಆಸ್ತಿ, ಅಂತಸ್ತು, ಪವರ್ ಎಲ್ಲವೂ ಬರುತ್ತದೆ ಎಂದು ಅವನು ಎಷ್ಟೋ ಊಹಿಸಿಕೊಂಡಿದ್ದ. ಶ್ರವಂತಿ ಕೂಡ ನಾನು ನನ್ನ ತಂದೆಯನ್ನು ಒಪ್ಪಿಸಿದ್ದೇನೆ ಅಂತ ಹೇಳ್ತಾ ಇದ್ಲು. ಆ ರೀತಿ ಅವರಿಬ್ಬರ ಮದುವೆಗೆ ಏರ್ಪಾಟುಗಳು ಸಹ ನಡೆದಿದ್ದವು. ವಿಚ್ಛೇದನದ ನಂತರ ಸುಜಾತ ಹೊರಗೆ ಎಲ್ಲೂ ಹೋಗಲಿಲ್ಲ. ಅವಳು ಯಾರನ್ನೂ ಭೇಟಿ ಮಾಡಲಿಲ್ಲ. ಅವಳು ಏನೂ ಮಾತನಾಡ್ತಾನೂ ಇರಲಿಲ್ಲ. ಆದರೆ ತನ್ನೊಳಗೆ ತಾನು ಯಾವುದೋ ಬಹುದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಳು. ರಾತ್ರಿ ಒಂಟಿಯಾಗಿ ಕುಳಿತುಕೊಂಡ ಸುಜಾತ ತನ್ನ ಹಳೆಯ ಚಿಕ್ಕ ಡೈರಿಯನ್ನು ಓಪನ್ ಮಾಡಿ ಕೆಲವೊಂದು ಫೋನ್ ನಂಬರ್ಗಳನ್ನು ನೋಡ್ತಾ ಇದ್ಲು. ಆದರೆ ಅವಳು ಈಗ ಯಾರಿಗೂ ಫೋನ್ ಮಾಡಲಿಲ್ಲ. ಅವಳ ಮನಸ್ಸಿನಲ್ಲಿ ಎಷ್ಟೊಂದು ನೋವು ತುಂಬಿಕೊಂಡಿತ್ತು ಅಂದರೆ, ನಗರದ ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್ ಎಷ್ಟೊಂದು ಬೆಳಕು, ಬಣ್ಣ ಬಣ್ಣದ ದೀಪಗಳಿಂದ ಅಲಂಕಾರಗೊಂಡಿತ್ತು. ಮದುವೆ ಮಂಟಪ ಹೂವುಗಳು, ಲೈಟುಗಳಿಂದ ಜಗಮಗಿಸುತ್ತಿತ್ತು. ಸಂತೋಷ, ನಗುವಿನ ಶಬ್ದಗಳು, ಅಲ್ಲಿ ಹಬ್ಬದ ವಾತಾವರಣವೇ ಬಂದಿತ್ತು. ಕಾರ್ತಿಕ್ ಒಳ್ಳೆಯ ಸುಂದರವಾದ ಡಿಸೈನರ್ ಬಟ್ಟೆಗಳನ್ನು ಹಾಕಿಕೊಂಡು ಕನ್ನಡಿ ಮುಂದೆ ನಿಂತುಕೊಂಡಿದ್ದ. ಅವನು ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡು ಎಷ್ಟೊಂದು ಸಂತೋಷ ಪಡ್ತಾ ಇದ್ದ. ನಾನು ಎಷ್ಟೊಂದು ಅದೃಷ್ಟವಂತ, ನನ್ನ ಜೀವನ ಇನ್ನು ಮುಂದೆ ಪೂರ್ತಿಯಾಗಿ ಬದಲಾಗಿ ಬಿಡುತ್ತದೆ. ನನಗೆ ಬೇಕಾಗಿರುವಂತಹ, ನನ್ನ ಯೋಗ್ಯತೆಗೆ ಸರಿ ಹೊಂದುವಂತಹ ಜೀವನವನ್ನು ನಾನು ಈಗ ಆರಿಸಿಕೊಂಡಿದ್ದೇನೆ ಎಂದು ಅವನು ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುತ್ತಾ ಹೆಮ್ಮೆಯಿಂದ ಹೇಳಿ ಸಂತೋಷ ಪಡ್ತಾ ಇದ್ದ. ಸ್ರವಂತಿ ಕೂಡ ಎಷ್ಟೋ ಸಂತೋಷವಾಗಿದ್ದಳು. ಡಿಸೈನರ್ ಬಟ್ಟೆಗಳು, ಮೇಕಪ್, ಜ್ಯುವೆಲರಿ ಸೆಟ್ಸ್. ಈ ದಿನ ನನ್ನ ಜೀವನದ ಅತ್ಯುತ್ತಮವಾದ ದಿನ. ನಾನು ಪ್ರೀತಿಸುತ್ತಿರುವ ವ್ಯಕ್ತಿಯನ್ನು ನಾನು ಮದುವೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಅವಳು ಎಷ್ಟೋ ಸಂತೋಷವಾಗಿದ್ದಳು. ಇದೇ ರೀತಿ ಎಷ್ಟೋ ಸಂತೋಷದಲ್ಲಿ ಅವರಿಬ್ಬರು ರೆಡಿ ಆಗ್ತಾ ಇದ್ರು. ಆದರೆ ಅದೇ ಸಮಯದಲ್ಲಿ ಹೋಟೆಲ್ನ ಮುಂದೆ ಒಂದು ಕ್ಯಾಬ್ ತುಂಬ ಶಾಂತವಾಗಿ ಬಂದು ನಿಂತುಕೊಂಡಿತ್ತು. ಅದರೊಳಗಿಂದ ಸುಜಾತ ಕೆಳಗೆ ಇಳಿದು ಬಂದಿದ್ಲು. ಸಾಧಾರಣವಾದ ಗುಲಾಬಿ ಬಣ್ಣದ ಸೀರೆ, ಸಿಂಪಲ್ ಆದ ಜ್ಯುವೆಲರಿ, ಆದರೆ ಎಷ್ಟೋ ಸುಂದರವಾಗಿ ಕಾಣಿಸುತ್ತಿದ್ದಳು. ಕಾರ್ತಿಕ್ ಹೇಳ್ದ, ನಾವಿಬ್ಬರು ದೂರವಾದರೂ ನಾವು ಶತ್ರುಗಳೇನೂ ಅಲ್ಲ. ನನ್ನ ಮದುವೆಗೆ ನೀನು ಖಂಡಿತ ಬರಲೇಬೇಕು. ಸುಜಾತ ಪಾಲಿಗೆ ಇದು ಕೇವಲ ಒಂದು ಅಂತ್ಯ ಅಷ್ಟೇ. ತಾನು ಪ್ರೀತಿ ಮಾಡಿದ ವ್ಯಕ್ತಿಯನ್ನು ಪೂರ್ತಿಯಾಗಿ ಮರೆಯಲು ಅವಳು ಇಲ್ಲಿಗೆ ಬಂದಿದ್ದಳು. ಹೋಟೆಲ್ ಒಳಗೆ ಕಾಲಿಟ್ಟಾಗ ಅವಳ ಕಣ್ಣುಗಳಲ್ಲಿ ಎಷ್ಟೊಂದು ಧೈರ್ಯ ತುಂಬಿತ್ತು. ಸುಜಾತ ನಿಧಾನವಾಗಿ ಹಾಲಿನಲ್ಲಿ ನಡೆದುಕೊಂಡು ಬರ್ತಾ ಇದ್ಲು. ಅಷ್ಟರಲ್ಲೇ ಶ್ರವಂತಿಯ ಸ್ನೇಹಿತೆ ಅವಳನ್ನು ನೋಡಿ ಗುರುತಿಸಿ, ಅಕ್ಕ, ನೀವು ಇಲ್ಲಿ? ಎಷ್ಟೊಂದು ವರ್ಷ ಆಗೋಯ್ತು ನಿಮ್ಮನ್ನು ನೋಡಿ. ಬನ್ನಿ ಬನ್ನಿ, ಒಳಗೆ ಬನ್ನಿ. ನಿಮ್ಮನ್ನು ನೋಡಿ ನನಗೆ ತುಂಬ ಸಂತೋಷವಾಯಿತು. ನಾನು ಈಗಲೇ ನಿಮ್ಮ ತಂಗಿಯನ್ನು ಕರೆದುಕೊಂಡು ಬರುತ್ತೇನೆ ಎಂದು ಎಷ್ಟೋ ಪ್ರೀತಿಯಿಂದ ಮಾತನಾಡಿಸಿ ಒಳಗೆ ಕರೆದುಕೊಂಡು ಹೋಗ್ತಾಳೆ. ಆಗಲೇ ಸುಜಾತಾಳ ತಂದೆ ತಾಯಿ ಕೂಡ ಅಲ್ಲಿಗೆ ಬಂದು ತಮ್ಮ ಮಗಳನ್ನು ನೋಡ್ತಾರೆ. ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ತನ್ನ ತಂದೆ ತಾಯಿಯನ್ನು ಅಲ್ಲಿ ಆ ರೀತಿ ನೋಡಿ ಸುಜಾತ ಕಣ್ಣುಗಳಲ್ಲೂ ಸಹ ನೀರು ತುಂಬಿತ್ತು. ಅವಳು ತಕ್ಷಣ ತಂದೆ ತಾಯಿಯನ್ನು ತಬ್ಬಿಕೊಂಡು, ಅಪ್ಪ, ಅಮ್ಮ, ನೀವು ಇಲ್ಲಿ ಅಂತ ಕೇಳ್ತಾ ಇದ್ಲು. ಸುಜಾತ ಅವರ ತಂದೆ ಹೇಳ್ತಾ ಇದ್ರು, ಮಗಳೇ, ನಿನ್ನ ಚಿಕ್ಕಪ್ಪ ರಾಕೇಶ್ ಅವರ ಮಗಳ ಮದುವೆ ಇದೆ. ಅವರು ನಿನಗೆ ಕಾರ್ಡನ್ನು ಕೊಟ್ಟಿದ್ದಾರಾ? ಆದರೆ ಅವರು ನಿನ್ನ ಅಡ್ರೆಸ್ಸನ್ನು ನನ್ನ ಬಳಿ ಕೇಳಲಿಲ್ವಲ್ಲ ಎಂದು ಎಷ್ಟೋ ಆಶ್ಚರ್ಯವಾಗಿ ಕೇಳ್ತಾ ಇದ್ರು. ಸುಜಾತ ಏನಾದರೂ ಹೇಳುವ ಮೊದಲೇ ರಾಕೇಶ್ ಅವರು ಕೂಡ ಅಲ್ಲಿಗೆ ಬಂದು, ಸುಜಾತ, ಹೇಗಿದೆಯಾ ಮಗಳೇ? ಎಷ್ಟು ವರ್ಷದ ನಂತರ ನಿನ್ನನ್ನು ನೋಡಿ ನಮಗೆ ತುಂಬ ಸಂತೋಷವಾಯಿತು. ನಿನ್ನ ತಂಗಿಯ ಮದುವೆಗೆ ನೀನು ಬಂದಿದ್ದನ್ನು ನೋಡಿ ನಮಗೆ ಎಷ್ಟೊಂದು ಸಂತೋಷವಾಗ್ತಾ ಇದೆ.
ಅವಳು ಕೂಡ ನಿನ್ನ ಹಾಗೆಯೇ ಪ್ರೀತಿಸಿ ಮದುವೆ ಮಾಡ್ಕೊಳ್ತಾ ಇದ್ದಾಳೆ ಎಂದು ಎಷ್ಟೋ ಪ್ರೀತಿಯಿಂದ ಮಾತನಾಡಿಸುತ್ತಿದ್ರು. ಈ ಎಲ್ಲ ದೃಶ್ಯವನ್ನು ನೋಡಿದ ಕಾರ್ತಿಕ್ ಒಂದು ಕ್ಷಣ ಶಾಕ್ ಆಗಿಬಿಟ್ಟಿದ್ದ. ಸುಜಾತಾಳನ್ನು ಅಲ್ಲಿ ಆ ರೀತಿ ನೋಡಿ ಅವನು ಒಂದು ಕ್ಷಣ ಗಾಬರಿ ಕೂಡ ಪಟ್ಟಿದ್ದ. ಅವನು ತಕ್ಷಣ ಸುಜಾತಾಳ ಬಳಿ ಬಂದು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಪಕ್ಕಕ್ಕೆ ಎಳೆಯುತ್ತಾ, ನೀನು ಇವರ ಜೊತೆ ಯಾಕೆ ಮಾತನಾಡ್ತಾ ಇದೀಯಾ? ಇವರೆಲ್ಲರೂ ನಿನಗೆ ಮೊದಲೇ ಗೊತ್ತಾ ಎಂದು ಎಷ್ಟೋ ಕೋಪವಾಗಿ ಕಠಿಣವಾಗಿ ಕೇಳ್ತಾ ಇದ್ದ. ಆಗ ರಾಕೇಶ್ ಅವರು ಹೇಳ್ತಾ ಇದ್ರು, ಇವಳು ನನ್ನ ಅಣ್ಣನ ಮಗಳು ಸುಜಾತ. ನನಗೆ ಕೇವಲ ಒಂದೇ ಒಂದು ಕಂಪನಿ ಮಾತ್ರ ಇದೆ, ಆದರೆ ಸುಜಾತ ಅವರ ತಂದೆಗೆ ಎಷ್ಟೊಂದು ಕಂಪನಿಗಳು ಇವೆ. ಇವರು ತುಂಬ ಶ್ರೀಮಂತರು. ಆದರೆ ನಮ್ಮ ಸುಜಾತ ಮಾತ್ರ ತುಂಬ ಸಿಂಪಲ್ ಆದ ಹುಡುಗಿ. ಯಾವತ್ತೂ ತಮ್ಮ ಆಸ್ತಿಯನ್ನು ತಮ್ಮ ಅಂತಸ್ತನ್ನು ಯಾರಿಗೂ ತೋರಿಸಿಕೊಳ್ತಾ ಇರಲಿಲ್ಲ. ಯಾವಾಗಲೂ ಬಸ್ಸಿನಲ್ಲೇ ಓಡಾಡ್ತಾ ಇದ್ಲು. ಆದರೆ ಯಾರೋ ಹುಡುಗನನ್ನು ಪ್ರೀತಿಸಿ ಮನೆ ಬಿಟ್ಟು ಹೊರಟು ಹೋಗಿದ್ಲು. ಇಷ್ಟೊಂದು ವರ್ಷದ ನಂತರ ನಮ್ಮ ಮುಂದೆ ಬಂದಿದ್ದಾಳೆ ಎಂದು ಹೇಳಿದಾಗ ಅವರ ಮಾತುಗಳನ್ನು ಕೇಳಿ ಕಾರ್ತಿಕ್ ಶಾಕ್ ಆಗಿಬಿಟ್ಟಿದ್ದ. ಅವನ ಹೃದಯ ಒಂದು ಕ್ಷಣ ನಿಂತ ಹಾಗೆ ಆಗಿತ್ತು. ಆಗಲೇ ಸುಜಾತ ಅವರ ತಂದೆ ತಾಯಿ ಕೇಳ್ತಾರೆ, ಮಗಳೇ, ಅಳಿಯಂದರು ಎಲ್ಲಿದ್ದಾರೆ? ಅವರು ಬರಲಿಲ್ವಾ ನಿನ್ನ ಜೊತೆ ಎಂದು ಕೇಳಿದಾಗ ಸುಜಾತ ಒಂದು ಕ್ಷಣ ಕಾರ್ತಿಕ್ನ ಮುಖವನ್ನೇ ನೋಡುತ್ತಾ ನೇರವಾಗಿ ಅವನ ಕಡೆ ಬೆರಳು ತೋರಿಸಿ, ಅಪ್ಪ, ಇವರೇ ನಿಮ್ಮ ಮಾಜಿ ಅಳಿಯ ಎಂದು ನಡೆದ ಎಲ್ಲವನ್ನು ಅವರೆಲ್ಲರ ಮುಂದೆ ನೇರವಾಗಿ ಹೇಳಿಬಿಟ್ಟಿದ್ಲು. ಅವರಿಬ್ಬರು ವಿಚ್ಛೇದನ ಯಾವ ವಿಷಯಕ್ಕೆ ನಡೆಯಿತು ಎನ್ನುವುದನ್ನು ಸಹ ವಿವರವಾಗಿ ಹೇಳ್ತಾಳೆ. ಈ ಮಾತುಗಳನ್ನು ಕೇಳಿ ಎಲ್ಲರೂ ಶಾಕ್ ಆಗಿದ್ರು. ಆಗ ರಾಕೇಶ್ ಅವರು ಕೋಪದಿಂದ ಹೇಳ್ತಾ ಇದ್ರು, ನೀನು ಈ ಅಮಾಯಕ ಹುಡುಗಿಯನ್ನು ಮೋಸ ಮಾಡಿ ದುಡ್ಡಿಗಾಗಿ ಅವಳಿಗೆ ವಿಚ್ಛೇದನ ಕೊಟ್ಟು ನನ್ನ ಮಗಳನ್ನು ಮದುವೆ ಮಾಡಿಕೊಳ್ಳಬೇಕು ಅಂದುಕೊಳ್ತಾ ಇದೆಯಾ? ನನಗೆ ನನ್ನ ಮಗಳು ಶ್ರವಂತಿ ಹೇಗೋ, ಸುಜಾತ ಕೂಡ ಅಷ್ಟೇ. ನನ್ನ ಒಬ್ಬ ಮಗಳ ಜೀವನವನ್ನು ನೀನು ಹಾಳು ಮಾಡಿ ಇನ್ನೊಬ್ಬ ಮಗಳಿಗೆ ಸಂತೋಷ ಕೊಡುತ್ತೇನೆ ಅಂದರೆ ನಾವು ಹುಚ್ಚರಲ್ಲ ಈ ಮಾತುಗಳನ್ನು ಒಪ್ಪಿಕೊಳ್ಳಲು. ನಿನ್ನಂತಹ ಮೋಸಗಾರನಿಗೆ, ನಿನ್ನಂತಹ ನೀಚನಿಗೆ ನನ್ನ ಮಗಳನ್ನು ನಾನು ಯಾವತ್ತೂ ಕೊಟ್ಟು ಮದುವೆ ಮಾಡೋದಿಲ್ಲ ಎಂದು ಕಠಿಣವಾಗಿ ಹೇಳಿಬಿಟ್ಟಿದ್ದರು. ಆಗಲೇ ಶ್ರವಂತಿ ಕೂಡ ಅಲ್ಲಿಗೆ ಬಂದಿದ್ದಳು. ನಡೆದ ಎಲ್ಲವನ್ನು ನೋಡಿ ಅವಳು ಕಾರ್ತಿಕ್ನ ಮೇಲೆ ಕೋಪ ಮಾಡಿಕೊಳ್ತಾ ಇದ್ಲು. ತನ್ನ ಅಕ್ಕನಿಗೆ ಆಸ್ತಿ ಇಲ್ಲ, ಅವರು ಬಡವರು ಎಂದು ಅವಳನ್ನು ಬಿಟ್ಟು ನನಗೆ ಆಸ್ತಿ ಇದೆ, ಕಂಪನಿ ಇದೆ ಎಂದು ನನ್ನನ್ನು ಮದುವೆ ಮಾಡಿಕೊಳ್ಳಲು ನೋಡುತ್ತಿದ್ದಾನೆ ಎನ್ನುವ ವಿಷಯ ಅವಳಿಂದ ಅರಗಿಸಿಕೊಳ್ಳಲೇ ಸಾಧ್ಯವಾಗಲಿಲ್ಲ. ಅವಳು ಎಷ್ಟೋ ಕೋಪವಾಗಿ ಕಾರ್ತಿಕ್ನ ಮುಖಕ್ಕೆ ಜೋರಾಗಿ 4 ಏಟುಗಳನ್ನು ಹಾಕ್ತಾಳೆ. ನೀನು ನನ್ನನ್ನು ಪ್ರೀತಿಸಿ ಪ್ರೀತಿಯಿಂದ ಮದುವೆ ಮಾಡ್ಕೊಳ್ತಾ ಇದೀಯಾ ಎಂದು ನಾನು ಅಂದುಕೊಂಡಿದ್ದೆ, ಆದರೆ ನೀನು ನನ್ನ ದುಡ್ಡಿಗಾಗಿ ನನ್ನನ್ನು ಮದುವೆ ಮಾಡ್ಕೊಳ್ತಾ ಇದೀಯಾ ಅಂತ ನನಗೆ ಗೊತ್ತಾಗಲೇ ಇಲ್ಲ. ನಿನಗೆ ನಿಜವಾಗಿಯೂ ದುಡ್ಡೇ ಮುಖ್ಯವಾಗಿದ್ದರೆ ನನಗಿಂತಲೂ 100 ಪಟ್ಟು ಹೆಚ್ಚಿನ ದುಡ್ಡು ಅವಳ ಬಳಿ ಇದೆ. ನೀನು ಅವಳ ಜೊತೆ ನ್ಯಾಯವಾಗಿ ನೆಟ್ಟಗೆ ಇದ್ದಿದ್ರೆ ಇವತ್ತಲ್ಲ ನಾಳೆ ಎಲ್ಲ ಆಸ್ತಿ ಅವಳಿಗೆ ಬರ್ತಾ ಇತ್ತು. ಅದೆಲ್ಲವನ್ನು ನೀನೇ ಅನುಭವಿಸುತ್ತಿದ್ದೆ ಅವಳ ಗಂಡನಾಗಿ. ಈ ಮಾತುಗಳನ್ನು ಕೇಳಿ ಕಾರ್ತಿಕ್ ನಡುಗಿ ಹೋಗಿದ್ದ. ಅವನ ದೇಹದಲ್ಲಿದ್ದ ಶಕ್ತಿ ಎಲ್ಲವೂ ಕುಸಿದು ಹೋದ ಹಾಗೆ ಆಗ್ಬಿಟ್ಟಿತ್ತು. ಅವನು ತಕ್ಷಣ ಸುಜಾತಾಳ ಕೈಯನ್ನು ಹಿಡಿದುಕೊಂಡು, ನಾನು ಮಾಡಿದ ತಪ್ಪುಗಳಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಸುಜಾತ ಅಂತ ಬೇಡಿಕೊಳ್ತಾ ಇದ್ದ. ಆದರೆ ಸುಜಾತ ಮಾತ್ರ ಅವನನ್ನು ಕ್ಷಮಿಸಲಿಲ್ಲ. ಅವಳು ತಕ್ಷಣ ಅವನ ಕೈಯನ್ನು ದೂರ ತಳ್ಳಿಬಿಟ್ಲು, ಯಾವುದೋ ಅಸಹ್ಯವನ್ನು ಮುಟ್ಟಿದ ಹಾಗೆ. ಆ ಮದುವೆ ಈಗ ಮುರಿದು ಬಿದ್ದಿತ್ತು. ಅವನು ಎಷ್ಟೋ ಅವಮಾನದಿಂದ ತಲೆ ಬಗ್ಗಿಸಿಕೊಂಡು ಅಲ್ಲಿಂದ ಹೊರಟು ಹೋದ. ಈಗ ಅವನ ಕೆಲಸ ಸಹ ಹೊರಟು ಹೋಗಿತ್ತು. ಅವನ ವಿಷಯ ಎಲ್ಲರಿಗೂ ಹರಡಿಬಿಟ್ಟಿತ್ತು. ಅವನ ಗೌರವ ಸಹ ಹೊರಟು ಹೋಗಿತ್ತು. ಸುಜಾತ ತನ್ನ ತಂದೆ ತಾಯಿಯ ಮುಂದೆ ಕೈ ಜೋಡಿಸಿ ತಾನು ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೇಳ್ತಾ ಇದ್ಲು. ಆ ತಂದೆ ತಾಯಿ ತಮ್ಮ ಮಗಳನ್ನು ಅವಳು ಮಾಡಿದ ತಪ್ಪನ್ನು ಸಹ ಕ್ಷಮಿಸಿಬಿಟ್ಟಿದ್ದರು. ಈಗ ಸುಜಾತ ತನ್ನ ತಂದೆ ತಾಯಿಯ ಜೊತೆ ಅವರ ಮನೆಯಲ್ಲೇ ಇದ್ದಳು. ಸುಜಾತ ತನ್ನ ತಂದೆ ತಾಯಿಯ ಜೊತೆ ಎಷ್ಟೋ ಪ್ರೀತಿಯಿಂದ ವಿಶ್ವಾಸದಿಂದ ನಡೆದುಕೊಳ್ಳುತ್ತಿದ್ದಳು. ತಂದೆ ತಾಯಿಯರನ್ನು ಬೇಡ ಅಂದುಕೊಂಡು ಆತುರಪಟ್ಟು ತೆಗೆದುಕೊಳ್ಳುವಂತಹ ಸಣ್ಣ ಸಣ್ಣ ನಿರ್ಧಾರಗಳು ಎಷ್ಟೋ ಬಾರಿ ನಮ್ಮ ಜೀವನವನ್ನು ತಪ್ಪಾದ ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತವೆ. ಪ್ರೀತಿ, ಮದುವೆ ಅನ್ನುವ ಹೆಸರಿನಲ್ಲಿ ತೆಗೆದುಕೊಂಡಂತಹ ತಪ್ಪಾದ ನಿರ್ಧಾರಗಳು ಮನಸ್ಸುಗಳನ್ನು ಮಾತ್ರವಲ್ಲ, ನಮ್ಮ ಭವಿಷ್ಯ, ನಮ್ಮ ಜೀವನವನ್ನೇ ನಾಶ ಮಾಡಬಲ್ಲವು. ಕೆಲವೊಮ್ಮೆ ದುಡ್ಡಿಗಾಗಿ ನಡೆಯುವ ಮೋಸ, ಸತ್ಯ ಇಲ್ಲದ ಸಂಬಂಧಗಳು, ಕೊನೆಗೆ ಅವಮಾನ, ಒಂಟಿತನ, ಪಶ್ಚಾತ್ತಾಪ ಮಾತ್ರವೇ ಉಳಿದು ಬಿಡುತ್ತೆ. ತಂದೆ ತಾಯಿಯ ಆಶೀರ್ವಾದ, ಒಳ್ಳೆಯತನ ಇರುವ ಕಡೆ ನಿಜವಾದ ಸಂತೋಷ ಕೂಡ ಇರುತ್ತದೆ. ಫ್ರೆಂಡ್ಸ್,
ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.